ತನ್ನ ಮಕ್ಕಳು ಗರ್ಭಿಣಿ ಅದಕ್ಕೆ ಎಲ್ಲ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರನ್ನು ತೆಗೆದುಕೊಂಡು ತಿಂಗಳು ತುಂಬ್ಯಾವೋ ಮಂಗಳ ಗೌರಿಗೆ ಕರುಳ ಕೊಡಿ ಒತ್ತ ಪೌಷ್ಟಿಕವಾದ ಆಹಾರ ಸಿಗಲಿ ಅಂತ ನಮ್ಮ ನರೇಂದ್ರ ಮೋದಿಯವರ ಕನಸು. ಅದು ಈ ಸಂದರ್ಭದಲ್ಲಿ ಅವರಿಗೆ ಒಂದು ಈ ಪೋಷಣ ಮಾಸಾಚರಣೆಯ ಅಭಿಯಾನದ ಸಂದರ್ಭದಲ್ಲಿ ಈ ಒಂದು ಮಾಹಿತಿ, ಉತ್ತಮವಾದ ಮಾಹಿತಿ ಸಿಗ್ತಾ ಇದೆ. ಅದರಿಂದ ಈ ಒಂದು ಮಾಸಾಚರಣೆ ಆರಂಭಿಸಿದ ನಮ್ಮ ನರೇಂದ್ರ ಮೋದಿ ಅವರಿಗೆ ನಮ್ಮ ಗ್ರಾಮೀಣ ಪ್ರದೇಶದ ಎಲ್ಲ ಮಕ್ಕಳ ಪರವಾಗಿ ಹಾಗೂ ಮಹಿಳೆಯರ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಕಡಿಮೆ ದರದಲ್ಲಿ ಸಿಗುವಂಥ ಹಣ್ಣುಗಳು ಕೂಡ ಅಷ್ಟೇ ಪೌಷ್ಟಿಕಾಂಶವನ್ನು ಹೊಂದಿರ್ತದೆ. ಆದರೆ ಒಂದು ಅಂತ ಹೇಳಿದರೆ ಪ್ರತಿ ದಿನವೂ ಕೂಡ ಇಂಥ ಆಹಾರಗಳನ್ನು ಸೇವಿಸಬೇಕು. ವಾರದಲ್ಲಿ 2 ದಿನ 3 ದಿನ ನಾವು ಸೊಪ್ಪು ತರಕಾರಿ ತಿಂದರೆ ಸಾಕಾಗುವುದಿಲ್ಲ. ಸೊ ಪ್ರತಿದಿನವೂ ಕೂಡ ನಮ್ಮ ಅದು ಆರೋಗ್ಯ ಜೀರ್ಣಕ್ರಿಯೆಗೂ ಒಳ್ಳೆಯದು, ಹಾಗೆ ಮಲ ವಿಸರ್ಜನೆ ಆಗುವುದಕ್ಕೂ ಕೂಡ ಉಪಯೋಗ ಆಗ್ತದೆ. ನೀರಿನ ಅಂಶ ಸಾಕಷ್ಟು ಪ್ರಮಾಣದಲ್ಲಿ ಈ ಆಹಾರಗಳಲ್ಲಿ ಇರ್ತದೆ. ಸೊ ನೀರು ಕೂಡ ನಮಗೆ ಇವತ್ತು ಬೇಕಾಗಿರುವಂಥ ಒಂದು ಪೌಷ್ಟಿಕಾಂಶ ಇರುವಂಥ ಒಂದು ಆಹಾರ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದ್ರ ಬಗ್ಗೆ ನಾವು ಅದನ್ನು ಹೇಗೆ ಉಪಶಮನ ಮಾಡಿಕೊಳ್ಬೇಕು, ಮತ್ತು ಹೀಗೆ ಆರೋಗ್ಯ ತಪಾಸಣೆಗಳ ಮೂಲಕ ಆರೋಗ್ಯದ ಬಗ್ಗೆ ಒಂದು ಪ್ರಚಾರವನ್ನು ಕೈಗೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮ ಸ್ವಸ್ಥ ನಾರಿ ಸಶಕ್ತ ಕುಟುಂಬ ಕಾರ್ಯಕ್ರಮ ಜಿಲ್ಲೆಯಾದ್ಯಂತ ನಡೀತಾ ಇದೆ. ಪ್ರತಿ ದಿನವೂ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ನಾವು ಅಳವಡಿಸಿಕೊಳ್ಬೇಕು ಅನ್ನೋದನ್ನು ಭಾಳ ಉತ್ತಮ ರೀತಿಯಲ್ಲಿ ನಮಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವರ ಸ್ಪಷ್ಟನೆಯನ್ನು ನಾವು ಅನುಸರಿಸಿದ್ದಲ್ಲಿ ನಮಗೆ ಯಾವುದೇ ರೀತಿಯ ಆರೋಗ್ಯದಲ್ಲಿ ತೊಂದರೆ ಆಗುವುದಿಲ್ಲ ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ಅವರು ಉತ್ತಮವಾದ ಮಾರ್ಗದರ್ಶನವನ್ನು ನೀಡಿ ನಮ್ಮ ಗ್ರಾಮದ ಮಹಿಳೆಯರಿಗೆ, ಮಕ್ಕಳಿಗೆ, ಬಾಣಂತಿಯರಿಗೆ, ಗರ್ಭಿಣಿಯರಿಗೆ ಉತ್ತಮವಾದ ಮಾಹಿತಿಯನ್ನು ನೀಡಿದ್ದಾರೆ.